ಪ್ರತಿನಿತ್ಯ ಮನೆಯಲ್ಲಿ ಏನಾದರೂ ಒಂದೊಂದು ಕಾರಣದಿಂದ ನೆಮ್ಮದಿ ಹಾಳಾಗ್ತಾ ಇದ್ದರೆ, ಮನೆಯ ಜೀವನ ಅಸ್ತವ್ಯಸ್ತವಾಗ್ತಾ ಇದ್ದರೆ, ಸದಾ ಗಂಡ ಹೆಂಡತಿ ಜಗಳ, ಅತ್ತೆ ಸೊಸೆ ಜಗಳ, ಮನೆಯಲ್ಲಿ ನೆಮ್ಮದಿ ಇಲ್ಲದೇ ಇರುವ ವಾತಾವರಣಗಳಿದ್ದರೆ, ಅನಾರೋಗ್ಯಕ್ಕೆ ಪದೇ ಪದೇ ಮನೆಯಲ್ಲಿರುವ ನಾಗರಿಕರಾಗಿರಬಹುದು, ಹಿರಿಯರಾಗಿರಬಹುದು ತುತ್ತಾಗುತ್ತಿದ್ದರೆ, ಈ ತಂತ್ರವನ್ನು ಮಾಡುವುದರಿಂದ ಮನೆಯಲ್ಲಿರ್ತಕ್ಕಂತಹ ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿಗಳು ನಿಮ್ಮನ್ನು ಬಿಟ್ಟು ಹೊರಟು ಹೋಗುತ್ತೆ. ಅಂತಹ ತಂತ್ರನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ. ನಾವು ಹಾಕುವ ಪ್ರತಿ ದೈವ ಮಾಹಿತಿಗಳು, ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬಂದು ಲಭ್ಯವಾಗುತ್ತೆ. ಹಾಗೂ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಮನೆಯಲ್ಲಿಟ್ಟು ಪ್ರತಿನಿತ್ಯ ಪೂಜೆ ಮಾಡುವುದರಿಂದ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಶಾಶ್ವತವಾಗಿ ಪರಿಹಾರ ಆಗುತ್ತೆ. ಜೊತೆಗೆ ಆರ್ಥಿಕ ಅಭಿವೃದ್ಧಿ ಅನ್ನುವುದು ಆಗುತ್ತೆ. ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಅವರಿಂದ ಅದನ್ನು ಕೇಳಿ ಪಡೆದುಕೊಳ್ಳಿ. ಹೆಣ್ಣು ಅಂದರೆ ಮನೆಯ ಸಂಸಾರದ ಕಣ್ಣು ಅನ್ನುವ ಮಾತು ಇದ್ದೇ ಇದೆ. ಅದೇ ರೀತಿ ಯಾವ ಹೆಣ್ಣು ಮಗಳು ಪ್ರತಿನಿತ್ಯ ಮನೆಯನ್ನು ಸ್ವಚ್ಛ ಮಾಡಿಕೊಳ್ಳುತ್ತಾಳೋ ಆ ಮನೆಗೆ ಅದೃಷ್ಟ ದೇವತೆ ಅನ್ನುವುದು ಬಂದು ಬರುತ್ತಾಳೆ. ಯಾವಾಗಲೂ ಮನೆಯಲ್ಲಿ ಇಟ್ಟ ವಸ್ತುಗಳು ಇಟ್ಟ ಹಾಗೆ ಇದ್ದು ಮತ್ತು ಮನೆಯಲ್ಲಿ ಸ್ವಚ್ಛತೆ ಇಲ್ಲದಿದ್ದರೆ, ಅಡುಗೆ ಮನೆಯಲ್ಲೂ ಕೂಡ ಸ್ವಚ್ಛತೆ ಇಲ್ಲದಿದ್ದರೆ, ಯಾವಾಗಲೂ ನೀರಿಂದ ಗಲೀಜಾಗಿ ಮನೆ ಇದ್ದರೆ ಖಂಡಿತ ಹೇಳ್ತೀನಿ ಮನೆಯಲ್ಲಿ ನಕಾರಾತ್ಮಕತೆ ಅನ್ನುವುದು ಯಾವಾಗಲೂ ಬಂದೇ ಬರುತ್ತೆ. ನಕಾರಾತ್ಮಕತೆ ಶಕ್ತಿಯಿಂದ ಮನೆಯ ಉದ್ಧಾರ ಆಗುವುದಿಲ್ಲ. ಯಾಕೆಂದರೆ ಮನೆಯಲ್ಲಿ ನಕಾರಾತ್ಮಕತೆ ಶಕ್ತಿಗಳು ಇದ್ದಾಗ ಒಂದೇ ರೀತಿಯಾದಂತಹ ಜಗಳಗಳು ಮನೆಯಲ್ಲಾಗುತ್ತಾ ಇರುತ್ತೆ. ಮನೆಯಲ್ಲಿರುವ ಸದಸ್ಯರಿಗೆ ಯಾರಿಗಾದರೂ ಒಬ್ಬರಿಗೆ ಅನಾರೋಗ್ಯದ ಪರಿಸ್ಥಿತಿ ಕಾಡುವುದು ತುಂಬ ಸಹಜವಾಗಿರುತ್ತೆ. ವಿನಾಕಾರಣ ಕಿರಿಕಿರಿ ಆಗೋದು, ಸಾಲದ ಸಮಸ್ಯೆಗಳಾಗುವುದು, ಇದೆಲ್ಲ ಮನೆಯಲ್ಲಿ ಹೆಂಗಸರು ಸ್ವಚ್ಛ ಮಾಡಿಕೊಳ್ಳದೆ ಇರುವುದರಿಂದ ಬರುವಂತಹ ವಿನಾಕಾರಣ ಕಾರಣಗಳಾಗಿರುತ್ತೆ. ಆದ್ದರಿಂದ ಮನೆಯನ್ನು ಮೊದಲು ಸ್ವಚ್ಛ ಮಾಡಿಸಿಕೊಂಡು ನಾವು ಕೆಲವು ತಂತ್ರಗಳನ್ನು ಹೇಳ್ಕೊಡ್ತೀವಿ. ಆ ತಂತ್ರಗಳನ್ನು ಪಾಲನೆ ಮಾಡಬೇಕು. ಒಂದು ಕಾಯಿ ಕಂಠಕ್ಕೆ ನಾವು ತಿಳಿಸ್ಕೊಡುವ ಹಾಗೆ ಈ 3 ವಸ್ತುಗಳನ್ನು ಸೇರಿಸಿ ಅದನ್ನು ಸುಟ್ಟು ಹಾಕಿ ನಿಮ್ಮ ಕೋರಿಕೆಗಳನ್ನು ಬೇಡಿಕೊಳ್ಳಬೇಕು. ಮನೆ ದೇವರ ಬಳಿ ಬಂದು ಅಮಾವಾಸ್ಯೆ ದಿವಸ ಬೆಳಿಗ್ಗೆನೇ ಈ ಕೆಲಸ ಮಾಡಬೇಕು. ಸೂರ್ಯ ಉದಯಕ್ಕೂ ಮೊದಲು ಎದ್ದು ತಣ್ಣೀರಿನ ಸ್ನಾನ ಮಾಡಿ ಒಂದು ಕಾಯಿ ಕಂಠದ ಒಳಗೆ ಪಚ್ಚೆ ಕರ್ಪೂರವನ್ನು ಹಾಕಬೇಕು. 4 ಒಣಮೆಣಸಿನಕಾಯಿಗಳನ್ನು ಹಾಕಬೇಕು. 3 ಲವಂಗಗಳನ್ನು ಹಾಕಬೇಕು. ಇವುಗಳ ಜೊತೆಗೆ 1 ಚಿಟಿಕೆಯಷ್ಟು ಕಲ್ಲುಪ್ಪನ್ನು ಅದಕ್ಕೆ ಹಾಕಿ ಸಾಂಬ್ರಾಣಿ ಧೂಪವನ್ನು ಹಾಕಿ ಪಚ್ಚೆ ಕರ್ಪೂರದಿಂದ ಎಲ್ಲವನ್ನು ಸುಟ್ಟು ಕಂಠದಿಂದ ಬರುವಂತಹ ಸಾಂಬ್ರಾಣಿ ಹೊಗೆಯನ್ನು ಮನೆ ತುಂಬ ಪಸರಿಸುವ ಹಾಗೆ ನೋಡಿಕೊಳ್ಳಬೇಕು. ಇದರಿಂದ ಮನೆಯಲ್ಲಿರುವಂತಹ ಯಾವುದೇ ನಕಾರಾತ್ಮಕ ಶಕ್ತಿಗಳು ನಿಮ್ಮನ್ನು ಬಿಟ್ಟು ಹೊರಟು ಹೋಗುತ್ತೆ. ಹೀಗೆ ಮಾಡುವುದರಿಂದ ಮನೆಯ ಅಭಿವೃದ್ಧಿ ಅನ್ನುವುದು ಆಗುತ್ತೆ. ಸಾಲದ ಸಮಸ್ಯೆಗಳು ಕಳೆಯುತ್ತಾ ಬರುತ್ತೆ. ಮನೆಯಲ್ಲಿ ಏಳಿಗೆ ಅನ್ನುವುದು ಖಂಡಿತ ಆಗುತ್ತೆ. ಅನಾರೋಗ್ಯದ ಸಮಸ್ಯೆಗಳು, ಜಗಳ ಕದನಗಳು ಎಲ್ಲವೂ ಮುಗಿದು ಶಾಂತಿಯುತವಾದ ಮನೆಯ ವಾತಾವರಣ ನೆಲೆಸುತ್ತೆ. ಈ ರೀತಿ ಮಾಡಿ ನೋಡಿ. ಒಂದು ವೇಳೆ ಇದನ್ನು ಮಾಡಿದ್ರೂ ಸಹ ಮನೆಯಲ್ಲಿ ಏಳಿಗೆ ಅನ್ನೋದಾಗ್ತಾ ಇಲ್ಲ, ಶಾಂತಿ ಅನ್ನೋದು ಸಿಗ್ತಾ ಇಲ್ಲ ಅನ್ನೋದಾದರೆ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಉಚಿತವಾದ ಪರಿಹಾರವನ್ನು ನೀಡ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಧನ್ಯವಾದ.